2020ರ ಐಪಿಎಲ್ ಆವೃತ್ತಿಯಲ್ಲಿ ಆರ್ಸಿಬಿ ಜೊತೆ ಪಡಿಕ್ಕಲ್ ತಮ್ಮ ಚೊಚ್ಚಲ ಪ್ರದರ್ಶನ ನೀಡಿ 473 ರನ್ ಗಳಿಸಿ ಉದಯೋನ್ಮುಖ ಆಟಗಾರ ಪ್ರಶಸ್ತಿಯನ್ನು ಗೆದ್ದರು. ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡಕ್ಕೆ ಮರಳಿದ್ದು ತನ್ನ ವೃತ್ತಿಜೀವನದಲ್ಲಿ ಒಂದು ಮಹತ್ವದ ತಿರುವು ಎಂದು ಭಾರತೀಯ ಕ್ರಿಕೆಟಿಗ ದೇವದತ್ ಪಡಿಕ್ಕಲ್ ಒಪ್ಪಿಕೊಂಡಿದ್ದಾರೆ. 2025ರಲ್ಲಿ ಪಡಿಕ್ಕಲ್ ಆರ್ಸಿಬಿ ಪರ ಅಗ್ರ ಕ್ರಮಾಂಕದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು. 10 ಪಂದ್ಯಗಳಲ್ಲಿ 150.61ರ ಸ್ಟ್ರೈಕ್ ರೇಟ್ನಲ್ಲಿ 247 ರನ್ ಗಳಿಸಿದರು. 2026ರಲ್ಲಿ ಅವರು ಕೇವಲ 2 ಪಂದ್ಯಗಳಲ್ಲಿ 201.82ರ ಸ್ಟ್ರೈಕ್ ರೇಟ್ನಲ್ಲಿ 111 ರನ್ ಗಳಿಸಿದ್ದಾರೆ. ಆ ಹರಾಜು ನನ್ನ ವೃತ್ತಿಜೀವನದ ಮಹತ್ವದ ತಿರುವು ಎಂದು ನಾನು ಭಾವಿಸುತ್ತೇನೆ. ನಾನು ಯಾವ ರೀತಿಯ ಕ್ರಿಕೆಟ್ ಆಡಲು ಬಯಸುತ್ತೇನೆ, ಯಾವ ರೀತಿಯ ಕ್ರಿಕೆಟಿಗನಾಗಬೇಕೆಂದು ಬಯಸುತ್ತೇನೆ ಎಂಬುದಕ್ಕೆ ನಿಜವಾಗಿಯೂ ಬದ್ಧನಾಗಬೇಕಾದ ಹಂತದಲ್ಲಿ ನಾನಿದ್ದೆ. ಆರ್ಸಿಬಿಗೆ ಮರಳುವುದು ನಾನು ಆಡಲು ಬಯಸುವ ಕ್ರಿಕೆಟ್ನ ಬ್ರ್ಯಾಂಡ್ನತ್ತ ನನ್ನ ಹಾದಿಯನ್ನು ಸುಗಮಗೊಳಿಸಿತು ಎಂದು ಆರ್ಸಿಬಿ ಎಕ್ಸ್ನಲ್ಲಿ ಬಿಡುಗಡೆ ಮಾಡಿದ ವಿಡಿಯೋದಲ್ಲಿ ಪಡಿಕ್ಕಲ್ ಹೇಳಿದ್ದಾರೆ. ಆರ್ಸಿಬಿ ಜೊತೆ ನನಗೆ ಆ ಅವಕಾಶ ಸಿಕ್ಕಾಗ ನಾನು ಮಾಡಬೇಕಾದ ಕೆಲಸಗಳು ಬಹಳಷ್ಟಿವೆ ಮತ್ತು ಫಲಿತಾಂಶ ಏನೇ ಇರಲಿ ಅದರ ಮೇಲೆ ಕೆಲಸ ಮಾಡಲು ನಾನು ನಿಜವಾಗಿಯೂ ಬದ್ಧನಾಗಬೇಕೆಂದು ನಿರ್ಧರಿಸಿದ ದಿನ ಅದು ಎಂದು ನಾನು ಭಾವಿಸುತ್ತೇನೆ ಎಂದರು. 2020ರ ಐಪಿಎಲ್ ಆವೃತ್ತಿಯಲ್ಲಿ ಆರ್ಸಿಬಿ ಜೊತೆ ಪಡಿಕ್ಕಲ್ ತಮ್ಮ ಚೊಚ್ಚಲ ಪ್ರದರ್ಶನ ನೀಡಿ 473 ರನ್ ಗಳಿಸಿ ಉದಯೋನ್ಮುಖ ಆಟಗಾರ ಪ್ರಶಸ್ತಿಯನ್ನು ಗೆದ್ದರು. ರಾಜಸ್ಥಾನ್ ರಾಯಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ನೊಂದಿಗೆ ಕೆಲವು ಆವೃತ್ತಿಗಳನ್ನು ಕಳೆದ ನಂತರ ಆರ್ಸಿಬಿ 2025ರ ಮೆಗಾ ಹರಾಜಿನಲ್ಲಿ ಅವರ ಮೂಲ ಬೆಲೆ 2 ಕೋಟಿಗೆ ಅವರನ್ನು ಮತ್ತೆ ಖರೀದಿಸಿತು. ನಾನು ಆ 1 ವರ್ಷ ಎಲ್ಎಸ್ಜಿಗೆ ಸ್ಥಳಾಂತರಗೊಂಡೆ ಮತ್ತು ಸ್ಪಷ್ಟವಾಗಿ ಅದು ಕೂಡ ಚೆನ್ನಾಗಿಯಾಗಲಿಲ್ಲ. ಅದು ನಿಜವಾಗಿಯೂ ಕಷ್ಟಕರವಾಗಿತ್ತು. ಎಲ್ಲವೂ ಹಣದ ಮೇಲೆ ಅವಲಂಬಿಸಿರುತ್ತದೆ. ನಾನು ಭಾವಿಸಿದೆ, ಒಂದು ಫ್ರಾಂಚೈಸಿ ನಿಮಗೆ ಪಾವತಿಸುತ್ತಿರುವ ಹಣದ ವಿಷಯದಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ನೀವು ಪ್ರದರ್ಶನ ನೀಡದಿದ್ದಾಗ ನೀವು ಅವರನ್ನು ನಿರಾಸೆಗೊಳಿಸುತ್ತಿದ್ದೀರಿ ಎಂದು ನಿಮಗೆ ಅನ್ನಿಸುತ್ತದೆ. ಆ ಸಮಯದಲ್ಲಿ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನನ್ನ ಬಳಿ ಯಾವುದೇ ಉತ್ತರಗಳಿರಲಿಲ್ಲ ಎಂದರು. ನನಗೆ ಅದು ಅರ್ಥವಾಗಲಿಲ್ಲ. ಆ ಆವೃತ್ತಿಯು ಹೇಗೆ ಹೋಯಿತು ಎಂದರೆ ಅದು ಆ ವರ್ಷ ನಡೆದ ಅನೇಕ ವಿಷಯಗಳನ್ನು ಅವಲಂಬಿಸಿತ್ತು. ಆದರೆ ಅದೇ ಸಮಯದಲ್ಲಿ ಅದು ನನಗೆ ಆ ಪ್ರೇರಣೆ ಮತ್ತು ಉತ್ತಮಗೊಳ್ಳಲು ಪ್ರಯತ್ನಿಸಲು ನನ್ನಲ್ಲಿ ನಿಜವಾದ ಪ್ರೇರಣೆ ನೀಡಿತು ಮತ್ತು ಕೆಲವೊಮ್ಮೆ ನಿಮಗೆ ಅದು ಅಗತ್ಯವಾಗಿರುತ್ತದೆ. ನೀವು ತಲುಪಲು ಬಯಸುವ ಸ್ಥಳಕ್ಕೆ ಹೋಗಲು ನೀವು ಎಷ್ಟು ಶ್ರಮಿಸಬೇಕು ಎಂಬುದನ್ನು ನೆನಪಿಸಲು ನಿಮ್ಮ ಪ್ರಯಾಣದಲ್ಲಿ ಆ ವೈಫಲ್ಯಗಳು ಬೇಕಾಗುತ್ತವೆ ಎಂದರು.